I do not expect finance minister to be like Dr. Manmohan Singh. Certainly, I also don't want to be like Dr. Manmohan Singh. ನಮಸ್ಕಾರ, ನಾನು BR ನಾಯ್ಡು. 2026ರ ಬಜೆಟ್ ಮಂಡಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ರೀತಿಯ ವಿತ್ತ ಸಚಿವೆಯಲ್ಲ ಎಂಬ ಬಾಲಿಶ ಹೇಳಿಕೆಯನ್ನು ನೀಡಿದ್ದಾರೆ. ನಿಮಗೆ ಡಾಕ್ಟರ್ ಮನಮೋಹನ್ ಸಿಂಗ್ ರೀತಿಯಾಗಲು ಹೇಳಿದವರಾರು ನಿರ್ಮಲಾ ಸೀತಾರಾಮನ್ ಅವರೇ? ದೇಶದ ವಿತ್ತ ಸಚಿವೆ ಎಂಬ ಹೊಣೆಗಾರಿಕೆಯಲ್ಲಿ ಗಂಭೀರ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಬದಲು ನೀವು ಪ್ರಚಾರಕ್ಕೆ ಹೆಚ್ಚು ಸಮಯ ಮೀಸಲಿಡುತ್ತಿರುವುದು ಇಂದು ದೇಶಕ್ಕೆ ಸ್ಪಷ್ಟವಾಗಿದೆ. ನಿರುದ್ಯೋಗ, ಬೆಲೆ ಏರಿಕೆ, ರೂಪಾಯಿ ಮೌಲ್ಯ ಕುಸಿತ ಈ ತೀವ್ರ ಸಮಸ್ಯೆಗಳಿಗೆ ಈ ಬಜೆಟ್ನಲ್ಲಿ ಸ್ಪಷ್ಟ ಉತ್ತರಗಳಿಲ್ಲ. ಆದರೆ ಉತ್ತರಿಸಬೇಕಿದ್ದ ಪ್ರಶ್ನೆಗಳಿಂದ ತಪ್ಪಿಸಿಕೊಂಡು ಅನಾವಶ್ಯಕವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನು ನೀವು ಪ್ರಸ್ತಾಪಿಸಿದ್ದೀರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತದ ಆಧುನಿಕ ಆರ್ಥಿಕತೆಯ ಶಿಲ್ಪಿ. ಅಂದು ಯಾವುದೇ ಗದ್ದಲವಿಲ್ಲದೆ, ಸದ್ದಿಲ್ಲದೆ ದೇಶದ ದಿಕ್ಕನ್ನೇ ಬದಲಿಸಿದ ಅವರ ಆರ್ಥಿಕ ಜಾಣ್ಮೆ ನಮಗೆ ಇಂದು ಕೂಡ ಆದರ್ಶವಾಗಿದೆ. ಬಿಕ್ಕಟ್ಟಿನ ಸಮಯದ ನಿಜವಾದ ನಾಯಕ. 1991ರಲ್ಲಿ ಭಾರತ ಆರ್ಥಿಕ ದಿವಾಳಿತನದ ಅಂಚಿನಲ್ಲಿದ್ದಾಗ ಅಂದಿನ ವಿತ್ತ ಸಚಿವರಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದೇಶದ ಚಿನ್ನವನ್ನು ಅಡವಿಟ್ಟು ಆರ್ಥಿಕತೆಯನ್ನು ಉಳಿಸುವ ಕಠಿಣ ಹಾಗೂ ಧೈರ್ಯಶಾಲಿ ನಿರ್ಧಾರ ಕೈಗೊಂಡರು. ಡಾಕ್ಟರ್ ಸಿಂಗ್ ಕೇವಲ ಒಬ್ಬ ರಾಜಕಾರಣಿಯಾಗಿರಲಿಲ್ಲ. ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ಶಿಕ್ಷಣ, RBI ಗವರ್ನರ್ ಆಗಿ ಅಪಾರ ಜ್ಞಾನ ಪಡೆದ ಅನುಭವ ಅವರದಾಗಿತ್ತು. IMFನಲ್ಲಿನ ಅವರ ಕಾರ್ಯವೈಖರಿ ಇವೆಲ್ಲವೂ ಭಾರತಕ್ಕೆ ಅಂತಾರಾಷ್ಟ್ರೀಯ ಗೌರವ ತಂದುಕೊಟ್ಟವು. ಪ್ರಚಾರಕ್ಕಿಂತ ಪರಿಹಾರಕ್ಕೆ ಆದ್ಯತೆ ನೀಡಿದವರು. ಅವರ ದೂರದೃಷ್ಟಿಯಿಂದ ಭಾರತದ ಮಧ್ಯಮ ವರ್ಗ ತಲೆ ಎತ್ತಿತು. ಲಕ್ಷಾಂತರ ಜನರು ಬಡತನದ ರೇಖೆಯಿಂದ ಮೇಲೆ ಬಂದರು. ಅವರ ಕಾಲದಲ್ಲಿ GDP ದರ ಸ್ಥಿರವಾಗಿತ್ತು, ಉದ್ಯೋಗ ಸೃಷ್ಟಿ ಹೆಚ್ಚಾಗಿತ್ತು, ಜನಸಾಮಾನ್ಯರ ಕೈಯಲ್ಲಿ ಖರೀದಿ ಸಾಮರ್ಥ್ಯವಿತ್ತು. ಇಂತಹ ಮಹಾನ್ ನಾಯಕನ ಕುರಿತು ಮಾತನಾಡಲು ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.